ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ, ನಾವಿಲ್ಲಿ ಲಗೇಜನ್ನು ಎಲ್ಲ ಕಾರ್ನಲ್ಲಿ ಹಾಕಿ ಪ್ಯಾಕ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ನಾವು ಶ್ರೀಶೈಲಿಗೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿದ್ವಿ. ನೋಡಿ, ನಮ್ಮ ಕಾರ್ ಕೂಡ ಈಗ ರೆಡಿಯಾಗಿ ಬಂತು. ಇಲ್ಲಿ ಶ್ರೀಶೈಲಿಗೆ ನಾನು ಮತ್ತು ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಅತ್ತೆ ಅಂದರು ಎಲ್ಲರೂ ಸೇರಿ ನಮ್ಮ ಫ್ಯಾಮಿಲಿ ಎಲ್ಲ ಶ್ರೀಶೈಲಿಗೆ ಹೋಗ್ಬೇಕಂತ ಹೇಳಿ ಹೊರಟಿದ್ದೀವಿ. ನೋಡಿ, ಇಂದ ಹೊರಟು ನಮ್ಮ ಊರಲ್ಲಿರೋ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಾವು ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲಿಂದಾನೇ ಶ್ರೀಶೈಲಕ್ಕೆ ಹೊರಟ್ವಿ. ದಾರಿ ಮಧ್ಯದಲ್ಲಿ ಇರುವಂತಹ ತುಳಸಿಗೇರಿ ಹನುಮಪ್ಪನಿಗೆ ಹೋದ್ವಿ. ಇದು ಒಂದು ಫೇಮಸ್ ಆದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಭೇಟಿಯಾಗಿ ಹೋಗ್ತಾರೆ. ನಾವು ಕೂಡ ಅಲ್ಲಿ ಭೇಟಿಯಾಗಿ ಹೊರಟ್ವಿ. ನೋಡಿ, ಇಲ್ಲಿನ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇದು ಮುಗಿಸ್ಕೊಂಡು ನಾವು ಹಾಗೆ ನೋಡಿ, ನಾವು ಇಷ್ಟು ಜನ ಎಲ್ಲ ಗಾಡಿಯಲ್ಲಿ ಹೋಗಿದ್ವಿ. ಆಮೇಲೆ ಅಲ್ಲಿಂದ ಮುಂದೆ ನಾವು ಇರುವಂತಹ ರಾಘವೇಂದ್ರ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ರಾಘವೇಂದ್ರ ದೇವಸ್ಥಾನವನ್ನು. ಈ ಎಲ್ಲ ಸುತ್ತಮುತ್ತಲೂ ಕೂಡ ಈ ರೀತಿಯಾಗಿ ರಾಘವೇಂದ್ರನ ಗುಡಿ ಇರೋದು. ಸೆಂಟ್ರಲ್ಲಿ ಅದರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ದೇವಸ್ಥಾನ ಇದೆ ಇದು. ಇಲ್ಲಿ ನೋಡಿ, ಇದು ರಾಘವೇಂದ್ರನ ಒಂದು ಮೂರ್ತಿ. ಇದೇ ರೀತಿಯಾಗಿ ಇನ್ನು ಮುಂದೆ ನೋಡ್ತಾ ಹೋಗಿ ಯಾವ ರೀತಿಯಾಗಿದೆ ಅಂಥೇಳಿ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಥವಾ ಫೋಟೋಸನ್ನ ತಕ್ಕೋದಕ್ಕೆ ಒಳಗಡೆ ಅಲಾವ್ ಇರೋದಿಲ್ಲ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಇಲ್ಲಿ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿರ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ಇದರಲ್ಲಿ ರಾಘವೇಂದ್ರ ದೇವಸ್ಥಾನ ಮಾತ್ರ ತೋರಿಸಿದ್ದೀನಿ. ಪಾರ್ಟ್ 2 ಅಲ್ಲಿ ಶ್ರೀಶೈಲ ಮತ್ತು ಅಲ್ಲಿರುವಂಥ ಶಿವಾಜಿ ಮಂದಿರ, ಸಾಕ್ಷಿ ಗಣಪತಿಯನ್ನು ಕೂಡ ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಹೋದ್ವಿ. ಈ ವಿಡಿಯೋ ಪೂರ್ತಿಯಾಗಿ ರಾಯರ ಮಂಟಪದನೇ ಆಗಿರುತ್ತೆ. ಇಲ್ಲಿ ರಾಯರ ಗುಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಡೆಕೋರೇಟ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಹೋದರೆ ಒಂಥರ ಏನೋ ನೆಮ್ಮದಿ ಕೂಡ ಅನಿಸುತ್ತೆ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡಿ. ತುಂಬ ಚೆನ್ನಾಗಿ ಈ ದೇವಸ್ಥಾನ ಇದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.